ಇದೇ ತಿಂಗಳು 8ನೇ ತಾರೀಕು ರಾತ್ರಿ 9:30ಗೆ ಬರ್ತಾ ಇದೆ ಲಲಿತಾ, ಜೈ ಲಲಿತಾ. ಸೊ ಮಿಸ್ ಮಾಡ್ತಾರೆ ನೋಡಿ ನಮ್ಮ ಜೈ ಲಲಿತಾನ. ಐ ಓನ್ಲಿ ಲುಕ್ ದಿಸ್ ಮಚ್ ಇನ್ ನನ್ನ ಹೀರೋ ಹೆಂಗಿರ್ಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ಮ ಜೊತೆ ಇವತ್ತು ಲಲ್ಲು ಆಗಿ ಫೇಮಸ್ ಆಗಕ್ಕೆ ಹೊರಟಿರುವಂತಹ ಜೈ ಲಲಿತಾ ಅವರಿದ್ದಾರೆ. ಅಂದರೆ ಯಶ್ ಅಭಿಮಾನಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಬನ್ನಿ, ಅವರು ರಿಯಲ್ ಲೈಫಲ್ಲಿ ಹೇಗಿರ್ತಾರೆ ಹಾಗೆ ಸೀರಿಯಲಲ್ಲಿ ಹೇಗಿರ್ತಾರೆ ಎರಡನ್ನೂ ಕೂಡ ಕೇಳ್ಕೊಳ್ತಾ ಹೋಗೋಣ. ಹಾಗೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹೇಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಹೇಗಿದೆ, ಹೊಸ ಸೀರಿಯಲ್ಲು, ಹೊಸ ಜನ ಹೇಗಿರ್ಬೋದು ಅಂತ. ಮೊದಲನೇದಾಗಿ ಹೇಗಿದ್ದೀರಾ ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು? ನಾನು ಸಖತ್ತಾಗಿದೆ. ನಾವು ಪ್ರೋಮೋ ನೋಡಿದ್ವಿ, ಫುಲ್ ರಗಡ್ ಆಗಿ, ಫುಲ್ ಏನು ಪಟ 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 ಅಂತ ಮಾತಾಡೋ ಪಟಾಕಿ ಥರ, ಈ ಥರ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ರಿಯಲ್ ಲೈಫಲ್ಲಿ ಹೇಗೆ? ಲಲಿತನ್ಗೂ ಮಾನಸ್ವಿಗೂ ತುಂಬಾನೇ ವ್ಯತ್ಯಾಸ ಆ್ಯಂಡ್ ತುಂಬ ಡೆಡ್ ಆಪೋಸಿಟ್ ಇದೆ. ಏನಕ್ಕಂದರೆ ಮಾನಸ್ವಿ ಜಾಸ್ತಿ ಮಾತಾಡಲ್ಲ, ಆ, ಕಮ್ಮಿ ಮಾತಾಡೋದು. ಆ್ಯಂಡ್ ಏನಾದರೂ ಇದ್ದರೆ ಲೈಕ್ ಶಿ ವಿಲ್ ಅಕ್ಸೆಪ್ಟ್ ಇಟ್, ಬಟ್ ಅದನ್ನು ವಾಪಸ್ ಕೊಡೋದಕ್ಕೆ ಹೋಗೋದಿಲ್ಲ. ಸೈಲೆಂಟ್ ಆಗಿರ್ತಾಳೆ, ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಮೇ ಬಿ ಅದು ಕೆಲವೊಬ್ರೊಬ್ರಿಗೆ ಏನಪ್ಪ ಇವ್ರಿಗೆ ಒಂದು ಮಾತು ಆಡಲ್ಲ ಅನ್ನೋ ಥರ. ಬಟ್ ನಂದು ಆ ಥರ ನೇಚರ್ ಆ ಥರ ಬಂದ್ಬಿಟ್ಟಿದೆ. ಆ್ಯಂಡ್ ಲಲಿತಾ ಹೆಂಗೆ ಅಂದರೆ ಮುಲ್ಲಾಜೆ ನೋಡಲ್ಲ. ಎಲ್ರೂ ಯಾರಾದರೂ ಬಂದು ಮಾತಾಡ್ಸಿಲ್ಲ ಅಂದರೆ ಅವಳೇ ಹೋಗಿ ಮಾತಾಡ್ಸಿರ್ತಾಳೆ ಎಲ್ರೂ. ಆ ಥರ ಒಂದು ಕ್ಯಾರೆಕ್ಟರ್ ಲಲಿತಂದು. ಕಂಪ್ಲೀಟ್ಲಿ ಡಿಫ್ರೆಂಟ್. ಮಾನಸ್ವಿ ಡ್ರೆಸ್ಸಿಂಗ್ ಸ್ಟೈಲ್ ಆಗಿ, ಲಲಿತನ್ಗೆ ಒಂದು ಅವಳು ಎಲ್ಲಾದ್ರೂ ಸ್ಟೈಲಿಶ್. ಅವಳು ಬಾಚ್ಕೊಳ್ಳೋ ಲೈಕ್ ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರ ಎಲ್ಸ್ ಡ್ರೆಸ್ಸಿಂಗ್ ಇಲ್ಲೇ ಇದೆ. ಎಸ್, ಓಕೆ. ಅವಳ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಅವಳು ಏನಂದರೆ ಎಲ್ಲದರಲ್ಲೂ ಯೂನಿಕ್ ಆಗಿರಬೇಕು. ಊರಿಗೆ ಒಬ್ಬಳೇ ಸುಂದ್ರಿ ಅನ್ನೋ ಥರ ಎಲ್ಲದರಲ್ಲೂ ಯೂನಿಕ್ ಆಗಿರಬೇಕು. ಎಲ್ಲದರಲ್ಲೂ ಒಂದು ಸ್ಟೈಲಿಶ್, ಎಲ್ಲದರಲ್ಲೂ ಒಂದು ಸಿಗ್ನೇಚರ್. ಆ್ಯಂಡ್ ಆ ಹಳ್ಳಿ ಸ್ಲ್ಯಾಂಗ್ ಆಗಿರ್ಬೋದು, ಆ ಹಳ್ಳಿ ಸ್ಲ್ಯಾಂಗಲ್ಲಿರೋ ಪಂಚ್ ಡೈಲಾಗ್ಸ್, ದಿಸ್ ಇಸ್ ಲಲಿತಾ. ಲಲಿತಾ ಈಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ಎಲ್ಲರಿಗೂ ತುಂಬ ಇಷ್ಟ ಆಗುವಂತಹ ಕ್ಯಾರೆಕ್ಟರ್, ಎಲ್ಲರೂ ತುಂಬ ಎಂಜಾಯ್ ಮಾಡುವಂಥ ಕ್ಯಾರೆಕ್ಟರ್ ಲಲಿತಾ. ಅಲ್ಲೆಡ್ರ ಅಲ್ಲೇ ಅವಮಾನ, ಅಲ್ಲೆಡ್ರ ಅಲ್ಲೇ ಬಹುಮಾನ. ಇದು ಲಲಿತಾ. ಈಗ ಫಸ್ಟ್ ಪ್ರೊಮೋ ಬಿಟ್ಟಾಗ ನಿಮ್ಮ ಜೈ ಲಲಿತಾ ಸೀರಿಯಲ್ ಬರ್ತಿದೆ ಅಂತ ಹೇಳ್ಬಿಟ್ಟು ಒಂದು ಕಾಲೇಜಲ್ಲಿ ನಿಮ್ಗೆ ಯಾವ ಥರ ಹುಡುಗ ಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ಎಷ್ಟು ಥರ ಇರಬೇಕು ಅಂತ ಹೇಳ್ತೀರಾ. ಸೊ ಹೇಳಿ, ನಿಮಗೆ ನಿಜವಾಗ್ಲೂ ರಿಯಲ್ ಲೈಫಲ್ಲಿ ಯಾವ ಥರ ಹುಡುಗ ಬೇಕು? ರಿಯಲ್ ಲೈಫಲ್ಲಿ ಅಫ್ಕೋರ್ಸ್ ನನಗೆ ಒಳ್ಳೆ ಹೈಟ್ ಇರೋವಂಥ ಹುಡುಗ, ಒಳ್ಳೆ ಪರ್ಸ್ನಾಲಿಟಿ ಇರೋವಂಥ ಹುಡುಗ. ಎಷ್ಟು ಸರ್ ಥರನೇ ಇರಬೇಕು. ಅಫ್ಕೋರ್ಸ್ ಅವ್ರಿಗೇನು ಕಮ್ಮಿ ಆಗಿದೆ, ಅವ್ರ ಬಿಯರ್ಡ್ ಆಗಿರ್ಬೋದು, ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರ ಹೈಟ್ ಆಗಿರ್ಬೋದು. ಸೊ ಅದೇ ಥರ ಲಲಿತನ್ಗೂ ಹಾಗೆ ಇಷ್ಟ. ಆ್ಯಂಡ್ ಮನಸ್ವಿಗೂ ಪರ್ಸ್ನಲಿ ಹಾಗೆ ಇಷ್ಟ. ಒಳ್ಳೆ ಹುಡುಗ, ಒಳ್ಳೆ ಗುಣ, ಆ ಥರದೊಂದು ಒಳ್ಳೆ ಪರ್ಸ್ನಾಲಿಟಿ, ಹೈಟ್, ಆ ಥರ. ಹೇಗೆ ಬಂತು ಜೈ ಲಲಿತಾ ಅನ್ನೋ ಒಂದು ಆಪರ್ಚುನಿಟಿ? ಈ ಹಿಂದೆ ನೀವು ಸಿನಿಮಾ ಮಾಡಿದ್ರಿ, ಇನ್ನೊಂದು ಸೀರಿಯಲ್ ಕೂಡ ಮಾಡ್ತಿದ್ರಿ. ಸೊ ಈ ಸೀರಿಯಲ್ ಬಂದಾಗ ಎಷ್ಟು ಚಾಲೆಂಜಿಂಗ್ ಆಗಿ ನಿಮಗಿತ್ತು ಆಕ್ಸೆಪ್ಟ್ ಮಾಡಬೇಕಂದ್ರೆ? ಬಿಕಾಸ್ ಎರಡು ತುಂಬ ಡಿಫ್ರೆಂಟ್ ಇರೋದ್ರಿಂದ. ನನ್ನ ಹಿಂದೆ ನಾನು ವಿದ್ಯಾರ್ಥಿನಿಯರೇ ಅಂತ ನಾನು ಫಸ್ಟು ಸಿನಿಮಾ ಮಾಡಿದೆ. ಅದಾದ ನಂತರ ನನಗೆ ನಾತಿಚರಾಮಿ ಅಂತ ಸೀರಿಯಲ್ ಸಿಕ್ತು ಉದಯ ಚಾನಲಲ್ಲಿ. ಅದು ಕೂಡ ನನಗೊಳ್ಳೆ ಪಾತ್ರನೇ. ಅದರಲ್ಲಿ ಕಂಪ್ಲೀಟ್ ಸೈಲೆಂಟ್ ನಾನು. ಅದರಲ್ಲೂ ಮಾತಾಡ್ತೀನಿ, ಬಟ್ ಒಂದು ಸ್ವಲ್ಪ ಸೈಲೆಂಟ್. ಒಂದು ಸ್ವಲ್ಪ ಈ ಸಂಪ್ರದಾಯ ಎಲ್ಲ, ದೇವರು ಸಂಪ್ರದಾಯ, ಆ ಥರ ಒಂದು ಹುಡುಗಿ. ಆ್ಯಂಡ್ ಅದಕ್ಕೂ ಈ ಲಲಿತನ್ ಕ್ಯಾರೆಕ್ಟರ್ಗೂ ಡೆಡ್ ಆಪೋಸಿಟ್. ಆ್ಯಂಡ್ ಇನ್ನೊಂದು ಮೇಯ್ನ್ ಚಾಲೆಂಜಿಂಗ್ ಥಿಂಗ್ ಆರ್ಟಿಸ್ಟ್ಗಳಿಗೆ ಏನಂದರೆ, ನನಗೆ ಇದು ನಾತಿಚರಾಮಿ ವೈಂಡ್ ಅಪ್ ಆಗ್ತಿದ್ದಂಗೆ ನಂಗೆ ಜಯಲಲಿತಾ ಸಿಕ್ತು. ನಾತಿಚರಾಮಿ ಭಕ್ತಿಗೂ ಈ ಜಯಲಲಿತಾ ಲಲಿತನ್ಗೂ ತುಂಬ ವ್ಯತ್ಯಾಸ. ನಾನು ಈ ಪಾತ್ರಕ್ಕೆ ಕುತ್ಕೊಳ್ಬೇಕಂದ್ರೆ ನನಗೆ ಸಿಕ್ಕಾಪಟ್ಟೆ. ಏನಕ್ಕಂದರೆ ಅವಳಿವಾಗ ಏನಾದರೂ ಮಾತಾಡ್ತಿದ್ದಾಳ, ಲಲಿತಾ ಇಷ್ಟೊತ್ತಿಗೆ ಮಾತಾಡ್ತಿದ್ದಾಳ ಅಂದರೆ ಅದರಲ್ಲೂ ಏನಾದರೂ ಒಂದು ಸಿಗ್ನೇಚರ್, ಅವಳ ಸ್ಟೈಲ್, ಅವಳು ಇದಾಗಿರ್ಬೋದು, ಅವಳು ಮಾಡೋ ಸಿಗ್ನೇಚರ್ಸ್ ಆಗಿರ್ಬೋದು, ಆ ಥರ ಲಲಿತಾ. ಸೊ ನಂಗೆ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಒಂದು ಹೊಸ ಸಿಗ್ನೇಚರ್ನ ಕಂಡುಹಿಡಿಬೇಕಂದ್ರು, ನಾನು ಏನೇ ಮಾತಾಡಬೇಕಾದ್ರೂ ಅದರಲ್ಲೊಂದು ಪಂಚ್ ಡೈಲಾಗ್ನ ನಾನು ನೋಡಿಬೇಕಂದ್ರು ತುಂಬ ಕಷ್ಟ. ಆ್ಯಂಡ್ ಸ್ವಿಚ್ ಆ್ಯಂಡ್ ಆನ್ ಆ್ಯಂಡ್ ಆಫ್. ಇವಾಗ ನನ್ನ ಕೋಪದಲ್ಲಾಗಿರ್ಬೋದು, ನನ್ನ ಫೇಶಿಯಲ್ ಎಕ್ಸ್ಪ್ರೆಷನಲ್ಲೇ ಇರಬೇಕು. ಇವಾಗ ಕೋಪದಲ್ಲಿರ್ತೀನಿ, ಇಮಿಡಿಯೇಟಾಗಿ ಚೇಂಜ್ ಆಗ್ತೀನಿ. ನೀವು ಪ್ರೋಮೋದಲ್ಲಿ ನೋಡಿರ್ಬೋದು ಆ ಸ್ವಿಚ್. ಸೊ ಆ ಥರದೊಂದು ಪಾತ್ರ ನನಗೆ ನಿಭಾಯಿಸೋದಕ್ಕೆ ತುಂಬ ಕಷ್ಟ ಆಯಿತು. ನಿಮಗೆ ಗೊತ್ತಾಗುತ್ತೆ ಮೇ ಬಿ ಸೀರಿಯಲ್ನ ನೋಡಿದ್ಮೇಲೆ ಎಷ್ಟು ಕಷ್ಟ ಈ ಪಾತ್ರನ ನಿಭಾಯಿಸೋದು ಅಂತ.
ಇನ್ನು ಔಟ್ಫಿಟ್ಸ್ ಅಂತ ಬಂದರೂ ಕೂಡ ಫುಲ್ ಪಟಾಕ ಥರದ್ದೇ ಔಟ್ಫಿಟ್ಸ್ ಎಲ್ಲ ಡ್ರೆಸ್ಸಸ್ ಆಗಿರ್ಬೋದು. ಹೇಗೆ ಚೂಸ್ ಮಾಡಿದ್ರಿ? ಈ ಪಾತ್ರಕ್ಕೆ ಇದೇ ಥರ ಸೂಟ್ ಆಗತ್ತೆ ಅನ್ನೋ ಒಂದು ಸ್ಟೈಲ್ ಕ್ಯಾರಿ ಮಾಡಬೇಕು ಅನ್ನೋದು ಎಲ್ಲ ಬಂದಾಗ ಹೇಗೆ ಚೂಸ್ ಮಾಡಿದ್ರಿ? ಹಳ್ಳಿಲಿ ಇರೋದ್ರಿಂದ ಯೂಶುವಲಿ ಎಲ್ಲರೂ ಪಟಿಯಾಲಾನೇ ಹಾಕೋದು. ಆ್ಯಂಡ್ ನಾನು ಲಲಿತಾ ಹೆಂಗೆ ಅಂದರೆ ಪಟಿಯಾಲದಲ್ಲೂ ಸ್ಟೈಲ್ನ ಹುಡುಕ್ಬೇಕು. ಪಟಿಯಾಲ ಲೈಕ್ ಅವಾಗ ಆಗಿನ ಕಾಲದಲ್ಲಿ ತುಂಬ ಟ್ರೆಂಡಿಂಗ್ ಆಗಿತ್ತು. ಆ್ಯಂಡ್ ಹಳ್ಳೀಲಿ ಈಗಲೂ ಟ್ರೆಂಡಿಂಗ್ ಆ ಪಟಿಯಾಲ. ಅದರಲ್ಲೂ ಕೆಲವೊಂದು ಸ್ಟೈಲ್ ಮಾಡೋಣ, ಯಾಕೆ ಪಟಿಯಾಲ ಲೈಕ್ ಓಲ್ಡ್ ಜನ್ರೇಷನ್ ಆಗಿರ್ಬೋದು, ಇವಾಗಲೂ ಒಂದು ಟ್ರೆಂಡಿಂಗ್ ಕ್ರಿಯೇಟ್ ಮಾಡೋಣ ಲಲಿತನಿಂದ ಅಂತ. ಅವಳ ಗಾಗಲ್ಸ್ ಆಗಿರ್ಬೋದು, ಈ ಗಾಗಲ್ಸ್ ಈ ಪಟಿಯಾಲಗೂ ಸೂಟ್ ಆಗುತ್ತೆ ಅಂತ ಲಲಿತನ ನೋಡಿ ಕಲಿಬೋದು. ಆ್ಯಂಡ್ ಅವಳ ಇಯರಿಂಗ್ಸ್ ಎಲ್ಲ ಜಾತ್ರೆನೇ ಅವಳು ಕಂಪ್ಲೀಟ್ಲಿ ಶೀಸ್ ವೆರಿ ಡಿಫ್ರೆಂಟ್ ಲಲಿತಾ. ಓಕೆ. ಇನ್ನು ಅಂದರೆ ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಸೀರಿಯಲ್ ಇದು. ಸೊ ಇವ್ರುಗಳ ಜೊತೆ ಎಲ್ಲ ನೀವು ಆ್ಯಕ್ಟ್ ಮಾಡಿದ್ದು ಹೇಗಿತ್ತು? ಹಾಗೆ ದೇಶಪಾಂಡೆ ಸರ್ ಅವರಿದ್ರು, ಏನೆಲ್ಲ ಟಿಪ್ಸ್ಗಳನ್ನ ಪಡ್ಕೊಂಡಿದ್ರಿ ಅನ್ನೋದು? ಫಸ್ಟ್ ಆಫ್ ಆಲ್ ನಾನು ಸುನಿಲ್ ಪುರಾಣಿಕ್ ಸರ್ ಬಗ್ಗೆ ಹೇಳಲೇಬೇಕು. ಏನಕ್ಕಂದರೆ ನನ್ನ ಫಸ್ಟು ಮೂವಿದಲ್ಲಿ ಅವರು ಹೀ ಈಸ್ ಆಲ್ಸೋ ಒನ್ ಆಫ್ ದ ಆರ್ಟಿಸ್ಟ್. ಆ್ಯಂಡ್ ಅವರು ಒಂದು ಒಳ್ಳೆ ಪಾತ್ರನ ವಹಿಸಿದ್ರು ಅದರಲ್ಲೂ ಕೂಡ. ಅದರಲ್ಲೂ ಅವ್ರು ಪೊಲಿಟಿಕ್ಸ್ ಹಾಗೆ ಆಗಿದ್ರು. ಸುನಿಲ್ ಪುರಾಣಿಕ್ ಸರ್ ಅದರಲ್ಲೂ ಪೊಲಿಟಿಕ್ಸ್ ಪಾತ್ರನೇ ಮಾಡಿದರು. ಆ್ಯಂಡ್ ಗ್ರೇಟ್ ಥ್ಯಾಂಕ್ಸ್ ಫಾರ್ ಸುನಿಲ್ ಪುರಾಣಿಕ್ ಸರ್. ಅವತ್ತಿಂದ ಇದುವರೆಗೂ ಕಾಂಟ್ಯಾಕ್ಟಲ್ಲಿದ್ದಾರೆ ಆ್ಯಂಡ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನೀನು ಮಾಡ್ತೀಯಮ್ಮ, ನೀನು ಮುಂದೆ ಒಂದು ಒಳ್ಳೆ ಬೆಳವಣಿಗೆ ಲೈಕ್ ಚೆನ್ನಾಗಿ ಬೆಳಿತೀಯಾ, ನಿನಗೆ ಒಳ್ಳೆ ಫ್ಯೂಚರ್ ಸಿಗುತ್ತೆ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಜೊತೆ ನಾನು ಈ ಸೀರಿಯಲಲ್ಲೂ ಮಾಡ್ತಿರೋದು ತುಂಬಾ ಖುಷಿ. ನಾನು ಅದನ್ನೇ ಹೇಳ್ತಿರ್ತೀನಿ. ಆ್ಯಂಡ್ ಇನ್ನೊಂದು ಯಶ್ವಂತ್ ಸರ್, ಅವ್ರ ಜೊತೆ ಅಟ್ಲೀಸ್ಟ್ ಕೊನೆಯದಾಗಿ ನನಗೆ ಸೀರಿಯಲಲ್ಲಿ ಒಂದು ಚಿಕ್ಕ ಪಾತ್ರ, ಅದರಲ್ಲೂ ನನ್ನ ಜೊತೆ ಮಾಡೋ ಅವಕಾಶ ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಆಯಿತು. ಏನಕ್ಕಂದರೆ ಅವರು ಇವಾಗ ಒಂದು ಡೈಲಾಗು ಅಲ್ಲೇನು ಡೈಲಾಗ್ ಇರ್ತಾರೆ ಅದೇ ಥರನೇ ಹೇಳಲ್ಲ, ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಕಾಮಿಡಿಯಿಂದ ಅವರು ಮಾತಾಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅವರಿಂದ ಅದನ್ನು ಕಲಿತೆ ನಾನು. ಆ್ಯಂಡ್ ಇದರಲ್ಲೂ ಅಷ್ಟೇ ಅವ್ರು ಬಂದಿದ್ದ ತಕ್ಷಣ ತುಂಬ ಸ್ಟ್ರಿಕ್ಟ್ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರ್ತಾರೆ. ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾರೆ ಎಲ್ಲ ಆರ್ಟಿಸ್ಟ್ಗಳ ಜೊತೆನೂ. ಆ್ಯಂಡ್ ಎಸ್, ನನಗೆ ಅವ್ರ ಜೊತೆ ಮಾಡಿದ್ದು ತುಂಬಾ ಖುಷಿ ಆಯಿತು. ಐ ಹೋಪ್, ನಾನು ಅಂದ್ಕೊಂಡೆ ಇದೇ ಥರ ಪ್ರೆಸ್ ಮೀಟಲ್ಲಿ ನಾನು ಅವ್ರ ಜೊತೆ ಮೀಟ್ ಮಾಡ್ಬೋದು ಅಂತ. ಬಟ್ ದಟ್ಸ್ ಓಕೆ. ಮೇ ಬಿ ನನ್ನ ಕೊನೆ ಮೂಮೆಂಟಲ್ಲಿ ಅವಕಾಶ ಸಿಕ್ಕಿದ್ದು ನಾನು ಪುಣ್ಯ ಅನ್ಕೋತೀನಿ. ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ಸ್ಪಂದನ ಮ್ಯಾಮ್ ಆಗಿರಬಹುದು, ಎಲ್ಲರೂ. ಇನ್ನು ಅಂದರೆ ನಾವು ಒಂದು ಎಪಿಸೋಡ್ ಎಲ್ಲ ನೋಡಿದಾಗ ಮಾಳ್ವಿಕಾ ಮೇಡಮ್ ಬಂದಿದ್ದಾರೆ. ಅಂದರೆ ನಿಮಗೆ ಸ್ವಲ್ಪ ಪುಷ್ ಮಾಡೋದಕ್ಕೆ ಮಾಳ್ವಿಕಾ ಮೇಡಮ್ ಬಂದು, ಸೊ ಅಲ್ಲಿಂದ ನಿಮ್ಮ ಕೆರಿಯರ್ ಬದಲಾಗುತ್ತಾ ಹೇಗೆ? ನಾನು ಮಾಳ್ವಿಕಾ ಮ್ಯಾಮ್ ಬಗ್ಗೆನೂ ಹೇಳಬೇಕು. ಅವ್ರು ಬಂದಿದ ತಕ್ಷಣ ಅವರು ಲೈಕ್ ಆ್ಯಕ್ಚುಲಿ ಅವ್ರು ಕೇಳಿದ್ರಂತೆ ಹೀರೋಯಿನಲ್ಲಿ ಮಾತಾಡ್ಸೋಣ ಅಂತ. ಬಟ್ ನನಗೆ ಗೊತ್ತಿಲ್ಲ ಅವ್ರು ಬಂದಿದ್ದಾರೆ ಅಂತ, ನನಗೆ ಗೊತ್ತಿಲ್ಲ. ನಾನು ಕ್ಯಾರವಾನಲ್ಲಿದ್ದೆ. ಸೊ ಅದಾದಮೇಲೆ ಒಂದು ಸೀನ್ ಇತ್ತು, ಅವ್ರ ಜೊತೆ ಹೋಗಿ ಮಾತಾಡಿದೆ. ಆ್ಯಂಡ್ ಆ ಸೀನ್ ತುಂಬ ಚೆನ್ನಾಗಿದೆ. ಮಾಳ್ವಿಕಾ ಮ್ಯಾಮ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಒಂದು ರಾವಣ ದಹನ ಇದೆ. ಆ ರಾವಣ ದಹನ, ಒಂದು ಹುಡುಗಿರು ಸಂಹಾರ ಮಾಡೋದಾಗಿರಬಹುದು, ತುಂಬ ಚೆನ್ನಾಗಿದೆ ಆ ಸೀನ್. ಎಸ್ಪೆಷಲಿ ಆ ಸೀನ್. ಮಾಳ್ವಿಕಾ ಮ್ಯಾಮ್ ನನ್ನ ಲೈಕ್ ಒಂದು ಇಂಪ್ರೂವೈಸ್ ಮಾಡಿದ್ರು ನನ್ನಲ್ಲಿ. ಸಮಥಿಂಗ್ ಅವರು ನೋಟಿಸ್ ಮಾಡಿದ್ರು ನನ್ನ ಬಾಡಿ ಲ್ಯಾಂಗ್ವೇಜನ್ನು. ಆ್ಯಂಡ್ ಕೊನೆ ಪಕ್ಷ ಅವ್ರು ಹೋಗಬೇಕಾದ್ರೆ ಅವ್ರು ನನ್ನ ಕರೆದುಬಿಟ್ಟು ಅದನ್ನು ಹೇಳ್ಕೊಟ್ರು. ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಯಿತು. ಅವ್ರು ನನ್ನ ನೆನೆಸ್ಕೊಂಡು ಅವಳಲ್ಲಿ ಇದನ್ನು ಇಂಪ್ರೂವ್ ಮಾಡಬೇಕಲ್ಲ ನಾನು ಅಂತ ಅವ್ರು ನನ್ನ ಕರೆದುಬಿಟ್ಟು ಅದನ್ನು ಹೇಳಿದ್ದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಹರ್. ತುಂಬ ಸೀರಿಯಲ್ಗಳು ಬರ್ತಾ ಇದೆ ಮನಸ್ವಿ ಅವರೇ, ನಿಮಗೂ ಗೊತ್ತಿದೆ ಸಾಕಷ್ಟು ಸೀರಿಯಲ್ಗಳು ಬರ್ತಿದೆ. ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ನೋದು ಶುರುವಾಗಿದೆ. ಸೊ ಜನಕ್ಕೆ ಕೂಡ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ. ಸೊ ನೀವು ಜನಕ್ಕೆ ಹೇಳೋದಾದ್ರೆ ಯಾಕೆ ನಿಮ್ಮ ಸೀರಿಯಲ್ನ ನೋಡಬೇಕು ಅನ್ನೋದು, ಹಾಗೆ ಯಾವಾಗಿಂದ ನೋಡ್ಬೋದು ಅನ್ನೋದು? ಎಸ್, ಏನಕ್ಕೆ ನನ್ನ ಸೀರಿಯಲ್ ಅಂದರೆ, ಇಷ್ಟು ದಿನ ಕಂಪ್ಲೀಟ್ ಯಾವುದೇ ಸೀರಿಯಲ್ ನೋಡಿದ್ರು ಅತ್ತೆ ಸೊಸೆ ಏನಾದರೂ ಒಂದು ಹೊಸತನನೂ ಇದ್ದೇ ಇರುತ್ತೆ ಎಲ್ಲ ಸೀರಿಯಲಲ್ಲೂ. ಅತ್ತೆ ಸೊಸೆ ಜಗಳ ಆಗಿರ್ಬೋದು. ಬಟ್ ಈ ಸೀರಿಯಲ್ನ ಏನಕ್ಕೆ ನೋಡಬೇಕು ಅಂದರೆ, ನೀವು ಮಲ್ಕೋಬೇಕಾದ್ರೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟಿಂದ ನಗ್ನಗ್ತಾನೆ ಮಲ್ಕೋತೀರ, ಅಷ್ಟು ಕಾಮಿಡಿ ಇದೆ ಈ ಸೀರಿಯಲಲ್ಲಿ. ಆ್ಯಂಡ್ ಪೊಲಿಟಿಕಲ್ ಡ್ರಾಮಾ ಇದೆ. ಶ್ರೀಮಂತರು ಬಡವ್ರ ಕೇರಿ ಅವರ ಭೇದ ಭಾವ ಹೆಂಗಿತ್ತು. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಆ್ಯಕ್ಚುಲಿ ತುಂಬಾ ಕಾಮಿಡಿ ಇರೋವಂಥ ಸೀರಿಯಲ್ಲು. ತುಂಬ ಎಂಜಾಯ್ ಮಾಡ್ಬೋದು. ಕಂಪ್ಲೀಟ್ ಪ್ಯಾಕೇಜ್ ಇನ್ ಒನ್ ಸೀರಿಯಲ್ ಅಂದರೆ ಅದು ಜಯಲಲಿತಾ. ನಿಮ್ಗೆ ಎಲ್ಲ ಥರ ಎಮೋಷನ್ಸ್ ಒಂದೇ ಸೀರಿಯಲಲ್ಲಿ ಸಿಗುತ್ತೆ. ಐ ಹೋಪ್ ನೀವು ತುಂಬಾ ಇಷ್ಟಪಡ್ತೀರಾ ಈ ಸೀರಿಯಲ್ನ.